ಸಾಕು ಗೈಸ್, ಈ ಜಗಳ ಗಲಾಟೆ ಎಲ್ಲನೂ ಬಿಟ್ಟು ಒಂದೆರಡು ದಿನ ಮನ್ಸಿಗೆ ನೆಮ್ಮದಿ ಕೊಡೋಂಥ ಒಂದು ಪ್ಲೇಸಿಗೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಇವಾಗ ರೀಸೆಂಟಾಗಿ ಕೇರಳದ ಕೊಟ್ಟಿಯೂರು ಚೆನ್ನಾಗಿದೆ ಅಂತ ಎಲ್ಲರೂ ಹೋಗ್ತಾ ಇದ್ದಾರೆ. ನಾವು ಅಲ್ಲಿಗೆ ಹೊಟ್ಟಿದ್ದೀವಿ. ನೀವು ಕೆಲವರು ಆ ಪ್ಲೇಸ್ನ ನೋಡಿರ್ಬೋದು, ನೋಡಿಲ್ಲದೆ ಇರ್ಬೋದು. ನೀವು ನೋಡಿಲ್ಲದೆ ಇರಿ, ಈ ವಿಡಿಯೋ ಫುಲ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಇಷ್ಟು ಸಲ ಹೋಗ್ತಿರ್ಬೇಕಾದ್ರೆ ಒಬ್ಬನೇ ಹೋಗ್ತಾ ಇದ್ದೆ. ಇವತ್ತು ಈ ಟ್ರಿಪ್ಪಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀವಿ. ಎಲ್ಲ ಎತ್ಕೊಂಡೋ ನೋಡು ಒಂದ್ಸಲ. ನೀರು ಇಡ್ಕೊ, ನೀರು ಇನ್ನೊಂದು ವಾರ ಬರಲ್ಲ, ಸುಮ್ಮನೆ 2 ದಿನ ಅಂತ ಹೇಳಿರೋದು ಇವ. ಮಾಡ್ಕೋಬೇಡಿ. ಓಕೆ, ಬಾಯ್ ಎಲ್ರಿಗೂ ಬಾಯ್. ಓಕೆ, ಫೈನಲಿ ನಮ್ಮ ಊರು ಬಿಟ್ಟಿದ್ದೀವಿ. ಇಲ್ಲಿಂದ ಸುಮಾರು 220 ಕಿಲೋಮೀಟ್ರ್ ಇದೆ. ನೋಡೋಣ ನಾವು ಹೋಗಿ ಸೇರೋ ತನಕ ಟೈಮ್ ಎಷ್ಟು ಗೊತ್ತು. ಇವಾಗ ಟೈಮು ಎಷ್ಟಾಗಿದೆ? ನಾವು ಬೆಳಿಗ್ಗೆ 9 ಗಂಟೆಗೆ ಬಿಡಬೇಕು ಅಂದ್ಕೊಂಡವರು 11:30 ಆಯಿತು. ಇವಾಗ ನಾವು 2 ರೂಟಲ್ಲಿ ಹೋಗ್ಬೋದು. ನಮ್ಮ ಚಾಮರಾಜನಗರಕ್ಕೆ ಹೋಗ್ಬೋದು, ಇನ್ನೊಂದು ಇಲ್ಲಿ ತಮಿಳ್ನಾಡು ಮೇಲೆ ಹೋಗ್ಬೋದು. ಇವಾಗ ನಾವು ತಮಿಳ್ನಾಡು ಮೇಲೆ ಹೋದರೆ ಹತ್ರ ಆಗುತ್ತೆ. ಇವಾಗ ತಮಿಳ್ನಾಡು ಮೇಲೆ ಹೋಗಿ ಹಂಗೆ ಹೋಗ್ತೀವಿ. ಭಕ್ತಿಯಿಂದ ಪೂಜೆ ಮಾಡಿ. ಓಕೆ, ಇಲ್ಲಿ ನಮ್ಮೂರಿನ ದೇವಸ್ಥಾನ ಇದೆ, ಕಾಡು ದೇವಸ್ಥಾನ. ಅಲ್ಲಿಗೆ ಒಂದು ಕಾಯಿ ಹೊಡೆದ್ಬಿಟ್ಟು ಹೋಗೋಣ. ಕಾಯಿ ಮೇಲೆ ಕರ್ಪೂರ ಮಡಿಕಳ ನೋಡಿ, ನೀನೇ ಉಲ್ಟಾ ಪಲ್ಟ ಎತ್ಗತ ತಿಂತ ಹೊಡೆದವ್ರು ನೀವು ಕಣ ತಿನ್ಬೋದು. ನಾವು ನನ್ಗೊಂದ್ ಸ್ವಲ್ಪ ಬೇಡ ಬಿಡಿ, ನಿನಗ ನಾವು ತಿಂತೀವಿ. ಹೊಡೆದೇವ್ ತಿನ್ನಾಗಿಲ್ಲ ಕಣ, ನಿಮ್ ಶಾಸ್ತ್ರಿ ಒಳಗಡೆ ನಿಮ್ಗೆ. ಓಕೆ, ಅಷ್ಟೇ. ಜಸ್ಟ್ 220 ಕಿಲೋಮೀಟ್ರ್ ಅಂದರೆ 3 ಅವರ್ಸ್ ಜರ್ನಿ. ಬಟ್ ಅಲ್ಲಿ ಏನು ಫುಲ್ ಟ್ರಾಫಿಕ್ ಇರುತ್ತೋ ಏನು ಗೊತ್ತಿಲ್ಲ. ಅಲ್ಲೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲೋಗಿ ನೋಡೋಣ. ಅಂದರೆ ಇವತ್ತು 30ನೇ ತಾರೀಕು ಗಂಟ ಮಾತ್ರ ಅಂತೆ ಲೇಡೀಸನ್ನು ಅಲೋ ಮಾಡೋದಲ್ಲಿಗೆ. ಇವತ್ತು ನೆನ್ನೆಗೆ ಲಾಸ್ಟು. ಇವತ್ತು ಸ್ವಲ್ಪ ಫ್ರೀ ಇರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಆದರೆ ಇವತ್ತು ಏನು ಗೊತ್ತಾ, ಇವತ್ತು ಮಂಗಳವಾರ. ಈ ಪ್ರತಿ ಯಾವತ್ತೋದ್ರೆ ನಮ್ಮನ್ನ ಮಠ ಮಂಗಳವಾರನೇ ಕರ್ಕೊಂಡೋಗಿ, ಅದೆಲ್ಲಿಗೋ ಕರ್ಕೊಂಡೋಗಿದ್ದೀವಲ್ಲ, ಮಂಗಳವಾರನೇ ಕರ್ಕೊಂಡು. ನಮ್ಮೂರು ಬಿಟ್ಟು ಒಂದು 10 ಕಿಲೋಮೀಟ್ರ್ ಬಂದಿದ್ದೀವಿ. ಇಲ್ಲಿ ರೂಟ್ ನೋಡಿ ಯಾವ ಥರ ಇದೆ ಅಂತ. ನಮ್ಮೂರು ರೂಟ್ ಎಲ್ಲ ಸೇಮ್ ಇದೇ ಥರ. ಹೋಗ್ಸಿರೋ ತನಕ ಮಳೆ ಬೀಳ್ತಾ ಇದೆ. ಈ ವೆದರ್ಗೂ ನಾವು ಹೋಗ್ತಾರ ಈ ಸಿಚುವೇಶನ್ಗೂ ಸಕ್ಕತ್ತಾಗಿದೆ ಇವತ್ತು ವೆದರ್. ನೋಡ್ರಿ, ಸಣ್ಣ ಡ್ರೈವರು. ಹೋಗೋ ಜಾಗಕ್ಕಿಂತ ಹೋಗೋ ರೂಟೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ. ಇಲ್ಲಿ ನೋಡ್ರಿ, ಇದನ್ನ ನೋಡಿದ್ರೆ ಹಾಗೆ ಅನಿಸ್ತಾ ಇದೆ. ಓಕೆ, ಇಲ್ಲಿ ನೋಡ್ರಿ, ಇವಾಗ ತಾಲ್ವಾಡಿಲಿದ್ದೀವಿ. ಇಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟು ನಮ್ಮ ಮುಂದಿನ ಪಯಣ. ಇಲ್ಲಿಂದ ಅಣ್ಣವರೂರು ಹತ್ರನೇ ತಾಳ್ವಾಡಿ, ನೆಕ್ಸ್ಟು ಗಾಜನೂರು ಹೋಗೋಣ. ಆದರೆ ಅಣ್ಣವ್ರ ಮನೆ ನೋಡ್ಕೊಂಡು ಹೋಗೋಣ. ಫಸ್ಟ್ ಇವಾಗ ಇಲ್ಲೆಲ್ಲಾದರೂ ಊಟ ಮಾಡಬೇಕು. ಊಟಕ್ಕೆ ಹೋಟೆಲ್ ಹುಡುಕ್ತಾ ಇದ್ದೀವಿ. ಇಲ್ಲಿದೆ ಬಿಸಿ ಮಸಾಲೆ ಬಂದಿದೆ. ಜಾಸ್ತಿ ಹಾಕಿ ನಿಮ್ನೆಲ್ಲ ವೀಡಿಯೋಗೆ ಹಾಕ್ತೀವಿ. ಫೇಮಸ್ ಮಾಡ್ತೀವಿ ನಿಮ್ಮ ಅಂಗಡಿನ, ಗ್ರೋ ಮಾಡ್ತೀವಿ. ನೀವು ಫೇಮಸ್ ಮಾಡೋ ನೇರೇನು ಸೀಸನ್ ಸರಿ, ಥ್ಯಾಂಕ್ ಯು. ಓಕೆ, ಇವಾಗ ಅಣ್ಣವ್ರ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಗಾಜನೂರಿಗೆ ಬಂದ್ವಿ. ಹೊಸ್ಮನೆ ನೋಡಿ, ಇಲ್ಲಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಹೊಸ್ಮನೆ ಅಲ್ಲಿರೋದು. ನಾವು ಹೋಗ್ತಿರೋದು ಇವಾಗ ಹಳೆ ಮನೆಗೆ. ನಾನು ಹುಟ್ಟಿದೂರು ನಮ್ಮ ತಾಯಿ ಊರು ದೊಡ್ಡ ಗಾಜನೂರು ಅಂತ. ಚಾಮರಾಜನಗರದಿಂದ 13 ಮೈಲಿ ದೂರದಲ್ಲಿರೋ ತಾಳ್ವಾಡಿ ಸಿರ್ಕಾದಲ್ಲಿದೆ. ಇನ್ನು ನಾನು ಹುಟ್ಟಿದ ಊರು, ನನಗೆ ತುಂಬಾ ಮಮತೆ ನಮ್ಮ ಊರಿನ ಮೇಲೆ. ನೋಡ್ರಿ, ಕೊನೆಗೂ ನಮ್ಮ ಅಣ್ಣವ್ರ ಮನೆಗೆ ಬಂದು ತಲುಪಿದ್ವಿ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ನಿಮ್ಗೆಲ್ಲ ಗೊತ್ತಮ್ಮ, ರಾಜ್ಕುಮಾರ್ ಅವರು. ಇವಾಗ ಅಲ್ಲಿ ಹೊಸ್ಮನೆ ಇದೆಯಲ್ಲ, ಅಲ್ಲಿ ಯಾರಿದ್ದಾರೆ? ತಂಗಿ ಇದ್ದಾರಾ? ಸೊ ಬೀಗ ಸಿಕ್ಲಿಲ್ಲ ನಮಗೆ. ಹೊರಗಡೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೂ ಏನೋ ಒಂಥರ ಆ ಒಂದು ಫೀಲ್ ಆಗುತ್ತೆ ಇಲ್ಲಿ ಬಂದಾಗ. ಮರ ಗಿಡಗಳಿಂದಾನು, ಪೈರು ಪಚ್ಚೆಗಳಿಂದಾನು, ಬೆಡ್ಡ ಗುಡ್ಡಗಳಿಂದಾನು ತುಂಬಿ ಮನೋಹರವಾಗಿರೋ ಈ ಸುಂದರ ಸ್ಥಳ ನನ್ನ ಭಾಗಕ್ಕೆ ಸ್ವರ್ಗ ಇದ್ದ ಹಾಗೆ. ಓಕೆ, ಅಣ್ಣವರಿಂದ ಸ್ವಲ್ಪ ದೂರ ಬಂದಿದ್ದೀವಿ. ನೇರಳೆಹಣ್ಣು ತಗೊಂಡಿದ್ವಿ, ನೇರಳೆಹಣ್ಣು ಬಾಳೆಹಣ್ಣು. ಅದನ್ನು ತಿನ್ಕೊಂಡು ಹೋಗೋಣ. ನೋಡ್ರಿ, ಫ್ರೆಶ್ ನೇರಳೆಹಣ್ಣು ತಗೊಬಂದಿದ್ವಿ, ತಿನ್ನೋಣ. ಕರ್ನಾಟಕ ತಮಿಳ್ನಾಡು.
ಮುಂದೆ ಕರ್ನಾಟಕ ಅಲ್ವಾ, ಕಿತ್ತೋಗಿರೋ ರೋಡ್ ಸಿಕ್ಕತ್ತಲ್ಲ. ಗುಂಡ್ಲುಪೇಟೆಗೆ ಹೋಗ್ಬೇಕು. ಗುಂಡ್ಲುಪೇಟೆಗೆ ಹೋಗಿ ವಯನಾಡ್ಗೆ ಹೋಗಿ ಆಮೇಲೆ ಅಲ್ಗೋಗಿ ಸೇರ್ಬೇಕು. ಇಲ್ಲಿ ನೋಡಿದ್ರಲ್ಲ ಮಧ್ಯ ಆನೆಗಳು ಕಾಡು ಪ್ರಾಣಿಗಳು ಸಿಗ್ತಾನೆ ಇರ್ತವೆ. ಅದು ಸಿಕ್ತು ಅಂದ್ಬಿಟ್ಟು ಯಾರು ಅಲ್ಲಿ ನಿಲ್ಸೋದಕ್ಕೆ ಹೋಗ್ಬೇಡಿ ದಯವಿಟ್ಟು. ಅದನ್ನ ನಿಲ್ಸೋದಾಗ್ಲಿ ಆ ಕಾಡು ಪ್ರಾಣಿಗಳಿಗೆ ಯಾವ್ದಾದ್ರು ಆಹಾರ ಕೊಡೋದಾಗ್ಲಿ ಆ ತರ ಕೆಲಸಗಳನ್ನ ಯಾವ್ದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ವಯನಾಡಿಗೆ ಹೋಗ್ಬೇಕಾದ್ರೆ ಮಧ್ಯ ಒಂದು ಡಾಬಾ ಹತ್ರ ನಿಲ್ಸಿದೀವಿ. ಈ ವೆದರಿಗೆ ಒಂದು ಬಿಸಿ ಬಿಸಿ ಟೀ ಕುಡ್ಕೊಂಡು ಹೋಗೋಣ. ಈಗ ಅಂದಿ ಮುಳ್ಳಂದಿ. ಫೋಟೋಗ್ರಾಫರ್ ಮುಸ್ತಫಾ. ಓಕೆ ಬನ್ರಿ, ಟೀ ಎಲ್ಲ ಆಯ್ತು, ಫೋಟೋ ಶೂಟಿಂಗ್ ಎಲ್ಲ ಮುಗೀತು. ಇವಾಗ ನೆಕ್ಸ್ಟ್ ಡೈರೆಕ್ಟು ವಯನಾಡು. ಇಲ್ಲಿಂದ ಒಂದು 20-30 ಕಿಲೋಮೀಟರ್ ಇದೆ. ವಯನಾಡಿಗೆ ಹೋಗೋಣ. ಇವತ್ತು ಗೊತ್ತಿಲ್ಲ ನೈಟ್ ಎಲ್ಲಿ ಕ್ಯಾಂಪ್ ಆಗ್ತೀವಿ ಅಂದ್ಬಿಟ್ಟು. ಅಲ್ಲಿ ಹೋಗಿ ನೋಡೋಣ ಯಾವ ಜಾಗ ಸೂಕ್ತ ಅನ್ಸುತ್ತೆ, ಅಲ್ಲಿ ಕ್ಯಾಂಪ್ ಹಾಕೋಣ. ನಾವು ಹೋಗೋ ಪ್ಲೇಸಲ್ಲಿ ಮಳೆ ಯಾವಾಗ ಬರುತ್ತಂತ ಗೊತ್ತಿಲ್ಲ. ಅದಕ್ಕೆ ಇವಾಗ ರೈನ್ ಕೋಟ್ ತಗೊಂಡು ಹೋಗೋಣ. ಸೊ ಬನ್ನಿ ಇವಾಗ ರೈನ್ ಕೋಟ್ ತಗೊಳ್ಳೋಣ. ಬ್ರೋ ಕಲರ್ ಕೊಡಿ, ಡಿಫ್ರೆಂಟ್ ಕಲರ್, ಡಿಸೈನ್. ಅಲ್ಲಿ 4-5 ಸೀಟು ಹಾಕ್ಬಿಟ್ಟಿದ್ರೆ ಹಂಗೆ ಜಾತ್ರೆ ಕಾಣಿಸ್ಬೇಕು. 5 ಕಲರ್. 5 ಕಲರ್ ಡಿಸ್ಕೌಂಟ್. ಕೇರಳ ಪೀಪಲ್, ಕನ್ನಡ ಪೀಪಲ್ ಡಿಸ್ಕೌಂಟ್. ಥ್ಯಾಂಕ್ ಯು. ಕೇರಳದ ಮಾನಂತವಾಡಿಲಿ ಇದೀವಿ. ಇಲ್ಲಿಂದ ಕೊಟ್ಟಿಯೂರು 20 ಕಿಲೋಮೀಟರ್ ಇದೆ. ಇಲ್ಲೇ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಳಿದ್ವಿ. ಸೊ ಬನ್ರಿ ಇಲ್ಲಿ ಮಸಾಲೆ ತಿನ್ನೋಣ. ಯಾವ ಥರ ಇದೆ ನೋಡೋಣ ಕೇರಳದ ಮಸಾಲೆ. ಮಸಾಲೆ ಇದೆಯಾ? ಪಾನಿಪುರಿ. ಕೊಟ್ಟಿಯೂರು ಕಿತ್ನಾ ಕಿಲೋಮೀಟರ್ ಇದರ್ ಸೆ? 20 ಕಿಲೋಮೀಟರ್. हाँ पोंड कन्नड़ से बेल्लुल्ली बोलता हूँ. बेल्लुल्ली अच्छा है. बहुत अच्छा. ಒಂಥರ ಡಿಫ್ರೆಂಟ್ ಟೇಸ್ಟ್ ಇದೆ. ನಮಗೂ ಇಲ್ಲಿಗೂ ಚೆನ್ನಾಗಿದೆ. ಔಟ್ಡೋರ್ ನೈಟ್ ಕ್ಯಾಂಪಿಂಗ್. ಉದರ್ ಮೇ ಅಚ್ಚಾ. ಓಕೆ, ನಾವಿರೋ ಪ್ಲೇಸ್ ಇಂದ ಕೊಟ್ಟಿಯೂರು 20 ಕಿಲೋಮೀಟರ್ ಇದೆ. ನೋಡೋಣ ಅಲ್ಲಿ ಬಿಡ್ತಾರೋ ಏನು ಗೊತ್ತಿಲ್ಲ. ಟೆಂಪಲ್ ಕ್ಲೋಸ್ ಅನ್ಸುತ್ತೆ 6 ಗಂಟೆಗೆ. ಅಲ್ಲಿ ಹೋಗಿ ಇವಾಗ ನೈಟ್ ಕ್ಯಾಂಪ್ ಹಾಕ್ಬೇಕು. ಅಲ್ಲಿ ಎಸ್ಟೇಟ್ಗಳು ಇದಾವಂತೆ. ಇಲ್ಲಿಂದ 15 ಕಿಲೋಮೀಟರ್ ಹೋದ್ರೆ ಅಲ್ಲಿ ಎಸ್ಟೇಟ್ಗಳು ಸಿಗ್ತಾವಂತೆ. ಅಲ್ಲೋಗಿ ನೈಟ್ ಕ್ಯಾಂಪ್ ಹಾಕೋಣ ಅಂತ ಅನ್ಕೊಂಡಿದೀವಿ. ಇವಾಗ ಸ್ನ್ಯಾಕ್ಸ್ ತಿಂದ್ವಿ. ಅಲ್ಲೋಗಿ ಊಟಕ್ಕೆ ಏನಾದರೂ ಮ್ಯಾಗಿ ಗೀಗಿ ಏನಾದರೂ ಮಾಡ್ಕೊಂಡು ತಿನ್ಕೊಂಡು ಮಲಗಬೇಕು. ಇಲ್ಲಿ ಊಟ ಅಷ್ಟು ನಮಗೆ ಇಡ್ಸಲ್ಲ. ನೋಡೋಣ ಇವಾಗ ಅಲ್ಲಿಗೆ ಹೋಗೋಣ. ಇನ್ನು 15 ಕಿಲೋಮೀಟರ್ಲಿ ಯಾವುದೋ ಎಸ್ಟೇಟ್ ಇದೆಯಂತೆ. ನೋಡ ಬನ್ನಿ ಅಲ್ಲಿ ಕ್ಯಾಂಪಿಂಗ್ ಹಾಕ್ಬೋದಾ ಏನಂತ. ಅಡ್ವೆಂಚರಸ್ ಆಗಿರುತ್ತೆ. ಮಳೆ ಕೂಡ ಬರ್ತಿದೆ. ಇಲ್ಲಿ ನೋಡಿ, ಸುಮ್ಮನೆ ನಾವು ಬಂದಾಗಿಂದ ಕೇರಳಕ್ಕೆ ಮಳೆ ಬೀಳ್ತಾನೆ ಇದೆ. ಇಲ್ಲಿ ಅದೇ ಥರ ಇರುತ್ತೆ. ಈ ಸೀಸನಲ್ಲಿ ಮಳೆ ಯಾವಾಗಲೂ ಬೀಳ್ತಾನೆ ಇರುತ್ತೆ ಕೇರಳಕ್ಕೆ. ಸೊ ಇಲ್ಲಿ ನೋಡಿ ವೆದರ್ ಯಾವ ಥರ ಇದೆ ಅಂದರೆ ಎಲ್ಲ ಕಚಪಿಚಿ ಅಂತ ಇದೆ ನೋಡ್ರಿ. ಒಂದು ಜಾಗನ ನಾವು ಇವಾಗ ಇಲ್ಲಿ ಮಳೆ ಬೀಳ್ತಾ ಇದೆ. ಏನು ಮಳೆ, ಇದೇನು ಈ ಥರ ಮಳೆ ಬೀಳ್ತಾ ಇದೆ, ಬಚ್ಚಲ್ ಬದಿ ಥರ ಇದೆ ಅಂದ್ಕೊಂಡ್ರೆ ಅದು ಚೆನ್ನಾಗಿ ಕಾಣಿಸಲ್ಲ. ವಾವ್, ಯಾವ ಥರ ಮಳೆ ಬೀಳ್ತಾ ಇದೆ, ಎಷ್ಟೊಂದು ಕೂಲ್ ಆಗಿದೆ ವೆದರು, ಆ ಥರ ಯೋಚನೆ ಮಾಡಿದ್ರೆ ಆ ಒಂದು ಪ್ಲೇಸ್ ಚೆನ್ನಾಗಿ ಕಾಣುತ್ತೆ. ಎಲ್ಲ ನಮ್ಮ ಮೈಂಡ್ ಸೆಟ್ ಅಷ್ಟೇ. ಸೊ ನಮ್ಮ ಮೈಂಡ್ ಸೆಟ್ ಯಾವಾಗಲೂ ಪಾಸಿಟಿವ್ ಆಗೇ ಇರುತ್ತೆ. ನಾವು ನೋಡೋದೆಲ್ಲ ಚೆನ್ನಾಗೇ ಕಾಣಿಸುತ್ತೆ. ಏನು ಕಾಣಿಸ್ತಾನೆ ಇಲ್ಲ ಗುರು. ಒಬ್ಬ ಅಲ್ಲಿ ನೋಡ್ರಿ, ರೋಡೇ ಕಾಣಿಸ್ತಾ ಇಲ್ಲ. ಅಷ್ಟೊಂದು ಮಂಜು ಮೋಡ, ಏನೋ ಒಂದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಇಲ್ಲಿ ಪಕ್ಕದಲ್ಲೇ ಒಂದು ನದಿ ಜಲಪಾತ ಬೀಳ್ತಾ ಇದೆ ಮೇಲಿಂದ ಕೆಳಗಡೆ. ಆ ಒಂದು ಬೀಳ್ತಿರೋ ರಭಸಕ್ಕೆ ಸೃಷ್ಟಿಯಾಗಿರೋ ಫಾಗಿದು. ಇಲ್ಲಿ ನೋಡ್ರಿ, ನಾವು ಇಲ್ಲಿದ್ದೀವಿ. ಇವಾಗ ನಾವು ಹೋಗಿ ಸೇರ್ಬೇಕಾಗಿರೋದು ಎಲ್ಲಿ ಗೊತ್ತಾ? ನೋಡಲ್ಲಿ ಇನ್ನ 7 ಕಿಲೋಮೀಟರ್ ಇದೆ. ಇಲ್ಲಿ ರೂಟ್ ನೋಡಿ ಯಾವ ತರ ಇದೆ ಅಂದ್ರೆ ಬೆಟ್ಟ ಇಳಿತಾ ಇದೀವಿ ನಾವು ಇವಾಗ. In 200 meters, your destination will be on the right. ಓಕೆ ಅಂತೂ ಕೊಟ್ಟಿಯೂರ್ಗೆ ಬಂದ್ವಿ. ನಾವ್ ಯಾವ್ದೋ ಕಾಡು ಮಧ್ಯೆ ಇರುತ್ತೆ ಅಂತ ಅನ್ಕೊಂಡಿದ್ವಿ. ಇದು ನೋಡಿದ್ರೆ ಜಗಮಗ ಅಂತ ಇದೆ. ಅಂದ್ರೆ ಟೆಂಪಲ್ ಇರೋದು ಕಾಡು ಒಳಗೆ ಅನ್ಸುತ್ತೆ. ಬಟ್ ನಾವ್ ಇವಾಗ ಕೊಟ್ಟಿಯೂರ್ಗೆ ಬಂದು ಸೇರಿದ್ವಿ. ಇಲ್ಲಿ ನೋಡಿ ಈ ತರ ಇದೆ ಹೊರಗಡೆ ವ್ಯೂ. ಕನ್ನಡದಲ್ಲಿ ಮಾತಾಡ್ತಾವ್ರೆ.
ನಾಳೆ ನೀವು ಬೆಳಿಗ್ಗೆ ಇರು 6 ಗಂಟೆಗೆ ಪೂಜಾ ದರ್ಶನ ಆಗುತ್ತದೆ. ಓ ಇವಾಗ ಕ್ಲೋಸ್ ಆಗಿದೆ, ನಾಳೆ ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ ಅಂತ ಹೇಳಿದ್ರಲ್ವಾ. ಇಲ್ಲಿ ನೋಡ್ರಿ, ಇಲ್ಲಿ ಈ ಕೊಟ್ಟಿಯೂರಲ್ಲಿ ತುಂಬಾ ನಮ್ಮ ಕನ್ನಡಿಗರೇ ತುಂಬಿಕೊಂಡಿದ್ದಾರೆ. ಅಂದ್ರೆ ಈ ವಿಡಿಯೋ ಈ ಕೇರಳದ ಕ್ಷೇತ್ರದಲ್ಲಿ ಕನ್ನಡದಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂದ್ರೆ ಎಷ್ಟು ಜನ ಕನ್ನಡಿಗರು ಇಲ್ಲಿಗೆ ಬಂದಿದ್ದಾರೆ ಅಂತ ಅಲ್ಲಿಗೆ ಲೆಕ್ಕ ಹಾಕೋಬಹುದು ನಾವು. ಇವಾಗ ಕೊಟ್ಟಿಯೂರು ಟೆಂಪಲ್ ಹತ್ರ ಹೋಗ್ತಾ ಇದೀವಿ. ಅಂದ್ರೆ ಇವಾಗ ಓಪನ್ ಇಲ್ಲ ಬಿಡಿ, ಬೆಳಿಗ್ಗೆ ದರ್ಶನ. ಸುಮ್ಮನೆ ಆ ಒಂದು ಬೀದಿಲಿ ನಡ್ಕೊಂಡು ಹೋಗ್ತಾ ಇದೀವಿ. ಎಷ್ಟೊಂದು ಜಗಮಗ ಅಂತ ಇದೆ ಅಂದ್ರೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ಕೊಂಡು ಬರೋದಕ್ಕೂ ಇಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅಂದ್ರೆ ಅಲ್ಲಿ ಆ ಒಂದು ಟೆಂಪಲ್ ಮಾತ್ರ ತೋರಿಸ್ತಾರೆ, ಆದ್ರೆ ಇಲ್ಲಿ ಊರು ಎಲ್ಲ ನೋಡಿ ಈ ತರ ಇದೆ ನೋಡಿ. ಇವಾಗ ದರ್ಶನ ಮಾಡ್ಬೋದಾ? ಬೆಳಿಗ್ಗೆನೇ ಹೋಗ್ಬಿಡಿ ಈ ಕಡೆ. ಇಲ್ಲಿ ನೋಡ್ರಿ, ಹೋಗೋ ದಾರಿ ಮಳೆ ಬಿದ್ದು 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 ನೀರೆಲ್ಲ ಹಂಗೆ ತುಂಬ್ಕೊಬಿಟ್ಟಿದೆ ರೋಡ್ ತುಂಬಾ. 2.5 hour ಈ ಕಡೆ ಕ್ಯಾಂಪಿಂಗ್ಗೆ ಜಾಗ ಇಲ್ಲೇ. ರೈನ್ ಇಲ್ಲ, ರೈನ್ ನೋ ಪ್ರಾಬ್ಲಮ್. ಈ ವಾಟರ್ ಪ್ರೂಫ್ ಕ್ಯಾಂಪಿಂಗ್. ಹಾ ಉನ್ಕ ಅರಿಲೆ ನನಗಂತೂ ನಾವು ದರ್ಶನಕ್ಕೆ ಬೆಳಗ್ಗೆ ಹೋಗ್ತೀವಿ. ಈಗ ಆಲ್ರೆಡಿ ಟೈಮ್ ಆಗಿದೆ, 9 ಗಂಟೆಗೆ ಕ್ಲೋಸ್ ಅಂತ. ಇನ್ನು 10 ನಿಮಿಷ ಇದೆ ಅಷ್ಟೇ, ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ವಿ. ಓಕೆ, ಇವಾಗ ಮತ್ತೆ ನಾವು ಹೋಗಿ ಕ್ಯಾಂಪಿಂಗ್ ಮಾಡಿ ನೈಟ್ ಅಲ್ಲಿ ಸ್ಟೇ ಆಗಿ ನಾಳೆ ಬೆಳಿಗ್ಗೆ ಬಂದು ನಾವು ದರ್ಶನ ಮಾಡ್ತೀವಿ. ಓಕೆ, ನಮ್ ಜೊತೆ ಇಲ್ಲಿ ಕೇರಳದವ್ರೆಲ್ಲರೂ ನಮ್ಮ ಫ್ರೆಂಡ್ಸ್ ಗಳೆಲ್ಲ ಇದ್ದಾರೆ. ನಾವೇನ್ ಮಾಡ್ತೀವಿ ಇವಾಗ, ವಾಪಸ್ ಹೋಗಿ ಅಲ್ಲಿ ಕ್ಯಾಂಪಿಂಗ್ ಹಾಕಿ ನೈಟ್ ಅಲ್ಲಿ ಸ್ಟೇ ಆಗ್ಬಿಟ್ಟು ಬೆಳಗ್ಗೆ ಬಂದು ದರ್ಶನ ಮಾಡೋಣ. ಇವಾಗ ಟೈಮ್ ಆಲ್ರೆಡಿ ಆಗ್ಬಿಟ್ಟಿದೆ. ಓಕೆ, ಅಷ್ಟೊಂದು ರಸ್ ಇಲ್ಲ, ಯಾಕಂದ್ರೆ 30ನೇ ತಾರೀಕು ಗಂಟ ಮಾತ್ರ ಇಲ್ಲಿ ಲೇಡೀಸ್ಗೆ ಅಲೋ ಇರೋದು. ನಿನ್ನೆಯಿಂದನೇ ಲೇಡೀಸ್ಗೆ ಅಲೋ ಇಲ್ಲ, ಬರೀ ಜೆಂಟ್ಸ್ ಮಾತ್ರ ಬರ್ಬೇಕಾಗಿರೋದು. ಅದರಿಂದ ಅಷ್ಟೊಂದು ರಸ್ ಏನಿಲ್ಲ, ಆರಾಮಾಗಿ ಬೆಳಗ್ಗೆ ಮಾಡ್ಬೋದು ಅಂತೇಳಿ ಇವಾಗ ವಾಪಸ್ ಹೋಗ್ತಾ ಇದೀವಿ. ಸುಮ್ಮನೆ ನೋಡೋದಕ್ಕೆ ಬಂದ್ವಿ ಅಷ್ಟೇ, ಆದ್ರೆ ಮಳೆ ಸ್ಟಾರ್ಟ್ ಆಗೋಯ್ತು. ಇವಾಗ ಕ್ಯಾಂಪಿಂಗ್ ಎಲ್ಲಿ ಮಾಡೋದು ಅದು ಗೊತ್ತಿಲ್ಲ. ಇಲ್ಲಿ ನಾವ್ ಹೇಳೋದು ಅವ್ರಿಗೂ ಅರ್ಥ ಆಯ್ತಾ ಇಲ್ಲ, ಅವ್ರು ಹೇಳೋದು ನಮ್ಗೆ ಅರ್ಥ ಆಯ್ತಾ ಇಲ್ಲ. ಯಾವ್ದಾದ್ರು ಒಂದು ಚೆನ್ನಾಗಿರೋ ಜಾಗ ನೋಡ್ಕೊಂಡು ಅಲ್ಲಿ ಕ್ಯಾಂಪಿಂಗ್ ಹಾಕೋಣ. ಓಕೆ, ಎಲ್ರಿಗೂ ಬಾಯ್. ಎಲ್ರು ಹೋಗ್ತಾ ಇದೀರಾ? ಎಲ್ಲ ಮುಗೀತು. ಅವತಾರ್ ಶಿವ ನೋಡ್ತಾ ಕರೆಂಟ್ ಓಟೋಯ್ತು. ಒಂದು ಲೈಟ್ ಆದ್ರೂ ಕಾಣೋದ್ ಬೇಡವಾ ಇಲ್ಲಿ? ಹಬ್ಬ ಎಲ್ಲಾ ಕತ್ಲು. ಸೊ ಜೀವನದಲ್ಲಾದ್ರೂ ಅಷ್ಟೇ, ಜಾಗದಲ್ಲಾದ್ರೂ ಅಷ್ಟೇ, ಬೆಳಕಿದ್ರೇನೆ ಚಂದ. ಇಲ್ಲಾಂದ್ರೆ ನೋಡಿ ಈ ತರ ಆಗೋಗುತ್ತೆ. ಯಾರೋ ಡಕಾಯಿತರು ಬಂದಾಗ ಬರ್ತಿದಾರೆ ಎಲ್ಲ ಕತ್ತಲಲ್ಲಿ. How much one? You putting only 5 total. ಹಾಕೊಡ್ತಾರೆ. ಶಾಂತಿ ಸಮಾಧಾನ. ಓಕೆ ನೋಡ್ರಿ, ಇಲ್ಲೊಂದು ಪೆಟ್ರೋಲ್ ಬಂಕ್ ಬಂದಿದೀವಿ. ಇಲ್ಲಿ ಯಾವ್ದು ಜಾಗಗಳಿಲ್ಲ, ಅಂದ್ರೆ ಔಟ್ಡೋರ್ ಅಲ್ಲಿ ಹಾಕೋಣ ಅಂತ ಅನ್ಕೊಂಡಿದ್ವಿ. ಇಲ್ಲಿ ಯಾವ್ದು ಜಾಗಗಳಿಲ್ಲ, ಮಳೆ ಕೂಡ ಇಲ್ಲಿ ನೋಡಿ ಬಿಡದೆ ಉಯ್ತಾ ಇದೆ. ಇನ್ನೊಂದ್ ಸ್ವಲ್ಪ ಮುಂದೆ ಹೋಗೋಣ ಅನ್ಬಿಟ್ಟು ಹೋಗ್ತಾ ಇದೀವಿ. ಅಲ್ಲಿ ಯಾವ್ದಾದ್ರು ಖಾಲಿ ಜಾಗ ಇದೆಯಾ ಅಂತ. ಇಲ್ಲಿ ಯಾವ್ದಾದ್ರು ಮನೆಗೆ ಹೋಗ್ಬಿಟ್ಟು ಒಂದ್ ನೈಟ್ ಮನಿ ಕತ್ತಿ ಅಂತ ಕೇಳ್ಕೊಬರೋಕು. ಹಬ್ಬ ನಾಯಿಗೆ ಇದ್ದತ್ತು. ಸರ್, ಇದು ಕ್ಯಾಂಪ್ ಇದೆ, ಇಲ್ಲಿ ಸ್ಟೇ ಆಗ್ಬೋದಾ? ಹಾ ಸಾರಿ நோ சார், ஐ ஹேவ் ஓன் கேம்பிங். தமிழ் தெரியுமா? என்கிட்ட கேம்பிங் இருக்கு, ಓನ್ ಕ್ಯಾಂಪಿಂಗ್. ಅದು ಹಿಂಗೆ ಪೋಡ ಮುಡಿಯುಮಾ? ಕೊಟ್ಟಿಯೂರಿಗೆ ಬಂದಿವಿ. ಕೊಟ್ಟಿಯೂರಿಂದ ಒಂದು ಸ್ವಲ್ಪ ಕೆಳಗೆ ಬಂದಿದ್ದೀವಿ. ಇಲ್ಲಿ ಯಾರ್ದೋ ಮನೆನೋ, ಇದು ಏನು ವೀಡ್ ಅಥವಾ ಏನು ಸರ್? ವೀಡ್. ಇಲ್ಲಿ ಯಾರ್ದೋ ಮನೆ ಇದೆ, ಅಲ್ಲಿ ಪರ್ಮಿಷನ್ ಕೆಳಗೆ ಬಂದಿದ್ದೀವಿ. ಒಂದು ಸ್ವಲ್ಪ ಜಾಗ ಬೇಕು ನೈಟ್ ಕ್ಯಾಂಪಿಂಗ್ ಹಾಕೊಳ್ಳೋದಕ್ಕೆ ಅಂದ್ಬಿಟ್ಟು ಕೇಳ್ತಾ ಇದ್ದೀವಿ. ಸೊ ಗೊತ್ತಿಲ್ಲ ಕೊಡ್ತಾರೆ ಏನು ಅಂದ್ಬಿಟ್ಟು ಅದನ್ನೇ ಕೇಳ್ತಾ ಇದ್ದೀವಿ. ಬೆಳಗ್ಗೆ ಹೋಗ್ತೀವಿ, ಒಂದು ಸ್ವಲ್ಪ ಜಾಗ ಕೊಡಿ ಅಂದ್ಬಿಟ್ಟು ಕೇಳ್ತಾ ಇದೀವಿ. ಏನು ಹೇಳ್ತಾರೆ ಗೊತ್ತಿಲ್ಲ. ಕ್ಯಾನ್ ಯು ಚೆಕ್ ಮೈ ಯೂಟ್ಯೂಬ್ ಚಾನಲ್? ನೋಡ್ರಿ, ಇವರು ಫಾರ್ಮರ್ ಅಂತ. ಸೊ ಇಲ್ಲಿ ಹಾಕೊಳ್ಳೋಣ, ಪರ್ಮಿಷನ್ ಕೊಟ್ಟರು. ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ನೋಡ್ಬಿಟ್ಟು. ಹಲೋ, ಕಾರ್ ಎತ್ಕೋ ಒಳಗಡೆ. ಮಳೆ ಸ್ವಲ್ಪ ಹನಿತಾನೆ ಇದೆ. ಆಗಿದ್ರು ಇಲ್ಲಿ ಎನಿ ಟೈಮ್ ಇದೇ ಥರ ಅನಿಸುತ್ತೆ ಮಳೆ. ಬಟ್ ಪರವಾಗಿಲ್ಲ, ಒಂದು ನೈಟು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇವತ್ತು ಇಲ್ಲೇ ಅಡ್ವೆಂಚರಸ್. ರೈತರು ಅರ್ಥ ಮಾಡ್ಕೊಳ್ಳೋದು. ಹೌದು, ಬೇರೆ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಇಲ್ಲಿ ನೋಡ್ರಿ, ಕೇರಳದಲ್ಲಿ ಪಾಪ ಒಬ್ರು ಫಾರ್ಮರ್ ಅಂತೆ, ರಿಚ್ ಫಾರ್ಮರು, ನಮಗೋಸ್ಕರ ಎಷ್ಟೊಂದು ಹೆಲ್ಪ್ ಮಾಡ್ಕೊಡ್ತಿದ್ದಾರೆ ಅಂದರೆ, ಅವ್ರು ನಿಲ್ಸಿರೋ ಕಾರ್ ಸೆಡ್ಡಲ್ಲಿ ನಮಗೆ ಕ್ಯಾಂಪಿಂಗ್ ಹಾಕೋದಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ. ಇವಾಗ ಮಳೆ ಬಂದರೂ ನಮಗೆ ತೊಂದರೆ ಇಲ್ಲ. ಈ ಜಾಗದಲ್ಲಿ ಕ್ಯಾಂಪಿಂಗ್ ಹಾಕ್ತೀವಿ. ಇಲ್ಲೇ ಅಡುಗೆ ಗಿಡ್ಗೆನೆಲ್ಲ ಮಾಡಿ ತಿನ್ಕೊಂಡು ನಾವು ಇಲ್ಲೇ ಕ್ಯಾಂಪಿಂಗ್ ಹಾಕಿ ಇಲ್ಲೇ ಮಲ್ಕೋತೀವಿ. ಓಕೆ, ಇವಾಗ ಈ ಜಾಗದಲ್ಲಿ ಕ್ಯಾಂಪಿಂಗ್ ಹಾಕೋದಕ್ಕೆ ರೆಡಿ ಮಾಡೋಣ. ಬನ್ನಿ ಬನ್ರೋ. ನಾವು ಒಬ್ಬರಿಗೆ ಹೆಲ್ಪ್ ಮಾಡಿದ್ರೆ ಆ ದೇವರು ನಮ್ಗೆ ಹೆಲ್ಪ್ ಮಾಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಲ್ಲಿ ಕೇರಳಕ್ಕೆ ಬಂದಿದ್ದೀವಿ, ಕೊಟ್ಟಿಯೂರಲ್ಲಿ ಇದ್ದೀವಿ. ಇಲ್ಲಿ ಅವ್ರ ಭಾಷೆ ಗೊತ್ತಿಲ್ಲ, ನಮ್ಮ ಭಾಷೆ ಅವ್ರಿಗೆ ಗೊತ್ತಿಲ್ಲ, ಅವ್ರ ಭಾಷೆ ನಮಗೆ ಗೊತ್ತಿಲ್ಲ, ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ. ಸೊ ಇಲ್ಲಿ ಬಂದು ಕೇಳಿದ್ವಿ, ನಾವು ರೈತರು ಅಂತ ಹೇಳಿದ್ವಿ, ಅವರು ರೈತರಂತೆ. ನಾವು ಇದನ್ನ ನೋಡ್ಬಿಟ್ಟು ಚೌಡ್ರಿ ಅಂತ ಅನ್ಕೊಂಡಿದ್ವಿ. ಅದು ಚೌಡ್ರಿ ಅಲ್ಲ, ಅವರ ಸ್ವಂತ ಮನೆ ಅಂತೆ. ಅಷ್ಟು ದೊಡ್ಡದಾಗಿದೆ. ಅವ್ರ ಮನ್ಸು ಕೂಡ ಅಷ್ಟೇ ದೊಡ್ಡದಾಗಿದೆ. ಇರೋದಕ್ಕೆ ನಮಗೆ ಜಾಗ ಕೊಟ್ರು. ಇವಾಗ ನಾವು 5 ಸೀಟು, ಮದನು, ನಮ್ಮ ಪ್ರದಿ, ಕಾರ್ತಿ, ವಿಕಾಸ್ 4 ಸೀಟು ಇಲ್ಲಿ ಕ್ಯಾಂಪ್ ಒಳಗಡೆ ಇದ್ದೀವಿ. ಇವಾಗ ಇಲ್ಲಿ ನಾವು ಮಾಡೋದಕ್ಕೆ ಮ್ಯಾಗಿ ಒಂದೇ ನಾವು ತಗೊಬಂದಿರೋದು, ಅದನ್ನೇ ತಿನ್ಕೊಂಡು ಮಲಗಬೇಕು ಇವತ್ತು. ಏನಿಲ್ಲ.
ಓಕೆ, ಇವಾಗ ಫಸ್ಟು ತರಕಾರಿ ಕಟ್ ಮಾಡ್ಕೊಳ್ಳೋಣ. ತರಕಾರಿ ಕಟ್ ಮಾಡ್ಕೊಂಡು ಹಂಗೆ ಮಾಡ್ಬೋದಿತ್ತು, ಸ್ವಲ್ಪ ಟೇಸ್ಟ್ ಆಗಿರಲಿ ಅನ್ನೋದಕ್ಕೋಸ್ಕರ ತರಕಾರಿ ತಗೊಬಂದ್ವಿ. ಇವಾಗ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಇದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಿಂಗೆ ಅನ್ಬಿಟ್ಟು ಅಲ್ಲಿ ಸುರಿದ್ಬಿಡು. ಆ ಹಣ್ಣು ತಗೊಂಡು ದೊಡ್ಡ ಪಾತ್ರೆ ಇದನ್ನ ತೋರಿಸ್ತೀಯ ಇವ್ ಕೊಳ್ತೀನಿ ಇರೋ ಅರ್ಥ ಆಗಲ್ಲ ಅವ್ರಿಗೆ. ಪಾತ್ರೆ ಅಂದ್ರೆ ಇದ್ರಲ್ಲಿ ಮಾಡಿ ಎಷ್ಟು ಮಾಡಕ್ಕಂತ ಅಣ್ಣ ಒಂದು ಪಾತ್ರೆ ಇದೆಯಾ? ಪಾತ್ರೆ ಸ್ವಲ್ಪ ದೊಡ್ಡದು ಸಾಕಾಗಲ್ಲ ಹಿಂಗ ಒಂದು ಸ್ವಲ್ಪ ದೊಡ್ಡದಿದ್ಯಾ? ಬಿಗ್ ಬೇಜಾರು ಮಾಡ್ಕೋಬೇಡಿ, ಡೋಂಟ್ ಮೈಂಡ್. ಥ್ಯಾಂಕ್ ಯು. ಓಹ್ ಇದು ಬೇಡ ಅಲ್ವಾ? ಥ್ಯಾಂಕ್ ಯು. ಓಕೆ, ಇವಾಗ ಮ್ಯಾಗಿ ರೆಡಿ ಮಾಡೋಣ ಬನ್ನಿ. ನೋಡ್ರಿ, ಇವಾಗ ಏನಾಗಿದೆ ಅಂದರೆ ನಾವು ಕ್ಯಾಂಪಿಂಗ್ ಮಾಡುವಾಗ ಒಂದಲ್ಲ ಒಂದು ಏನಾದರೂ ಮರಿತೀವಿ. ಇವತ್ತು ಎಣ್ಣೆನೇ ಇಲ್ಲ, ಎಣ್ಣೆ ಇಲ್ಲದೆ ಇವಾಗ ತರಕಾರಿ ಬೇರೆ ದೊಡ್ಡದಾಗಿ ತಗೊಬಂದಿದ್ದೀವಿ ನಾವು ಟೇಸ್ಟಾಗಿ ಮಾಡೋದಕ್ಕೆ. ನಾವು ಅಡುಗೆ ಎಣ್ಣೆ ತಗೊಬರೋದನ್ನೇ ಮರ್ತುಬಿಟ್ಟಿದ್ದೀವಿ. ವಾವ್, ಹಾಂ, ಗುಡ್ ನೈಟ್. ಪಾಪ ಇವಾಗ ಅವ್ರ ಹತ್ರ ಜಾಗ ಕೇಳಿ, ಪಾತ್ರೆ ಕೇಳಿ, ನೀರು ಕೇಳಿ, ಇವಾಗ ಎಣ್ಣೆನೇ ಕೊಡಿ ಅಂದರೆ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಬೇಡ, ಅಡುಗೆನೇ ಮಾಡ್ಕೊಂಡು ಬಿಡ್ತಾರ್ಬೇಕಾ? ಅದಂಗಾಗಲಿ ಮಾದಪ್ಪನ ಜಾತ್ರೆ. ಎಣ್ಣೆ ಇಲ್ಲದೆ ಈರುಳ್ಳಿ ಬೇದದ್ದ ನೀರಾಕಿ ಉಪ್ಪು ಮಿಕ್ಸ್ಲಿ ಇದ್ದ ಹಾಕಿ ಕೊಡು ಕೈಗೆ. ಖಾರದ ಪುಡಿ ಎಷ್ಟಿದೆ? ಇಂಥ ಅಡ್ಗೆ ಜೀವನದಲ್ಲಿ ಯಾರು ಮಾಡ್ಕೊ ತಿಂದಿರಲ್ಲ. ಬೂಡಾತ ತಿನ್ನತ್ತೆ ಏನ್ ಡೈಲಿ ತಿಂತಿದ್ವಾ ಈ ತರ? ಟೈಮ್ 10:50 ನಮ್ಮ ಮ್ಯಾಗಿನೂ ರೆಡಿ ಆಯ್ತು. ಹೆಂಗೋ ಜುಗಾಡ್ ಮಾಡ್ಕೊಂಡು ಮಾಡಿದೀವಿ. ಇಲ್ಲಿ ನೋಡ್ರಿ, ಇಷ್ಟಾಗಿದೆ ಮ್ಯಾಗಿ. ನಮ್ಮ ಪ್ರಕಾರ ಚೆನ್ನಾಗಾಗಿದೆ ಅಂತ ನಾವು ಅನ್ಕೊಂಡಿದೀವಿ. ನೋಡೋಣ. ನೋಡ್ಪ್ರದಿ, ನಿನ್ನ ಟೇಸ್ಟ್ ಹೇಳಿದ್ರೆ ಪಕ್ಕ ಅಂತ. ಚೆನ್ನಾಗಿದ್ದ? ಕಷ್ಟ ಪಟ್ಕೊಂಡು ಮಾಡಿದ್ದಕ್ಕೂ ಚೆನ್ನಾಗಿದೆ ಕಣ್. ಬಜೆಟಲ್ಲಿ ಟ್ರಿಪ್ ಯಾವ ಥರ ಮಾಡಬೇಕು ಅಂತ ನಮ್ಮನ್ನ ನೋಡಿ ಕಲ್ತ್ಕೊಳ್ಳಿ. ನಾವಿಲ್ಲಿ ಬಂದಿರೋದೇ ಒಂಥರ ಸೋಜಿಗ. ಎಷ್ಟೊತ್ತಲ್ಲಿ ಪ್ಲ್ಯಾನಿಂಗೇ ಇರಲಿಲ್ಲ. ನಾವು ಟ್ರಿಪ್ಪಿಗೆ ಬರೋ ಪ್ಲ್ಯಾನಿಂಗೇ. ಸುಮ್ಮನೆ ಒಂದು ಫೋನ್ ಮಾಡಿದ್ವಿ, ಹೋಗೋಣ ಅಂತ ಅಂದ್ವಿ, ಬಂದ್ವಿ. ಇವಾಗ ಎಲ್ಲೋ ಯಾವುದೋ ಗೊತ್ತಿಲ್ಲದೆ ಇರೋ ಊರು, ಗೊತ್ತಿಲ್ಲದೆ ಇರೋ ಮನೇಲಿ, ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಬಂದು ಅಡುಗೆ ಮಾಡ್ಕೊ ತಿಂತಾ ಇದ್ದೀವಿ. ಸೊ ದಟ್ ಈಸ್ ಈ ಥರ ಲೈಫು. ಇದು ಒಂಥರ ಚೆನ್ನಾಗಿರುತ್ತೆ, ಒಂಥರ ಬ್ಯೂಟಿಫುಲ್ ಮೆಮೊರೀಸ್ ಇದು. ನಮಗೆ ಮನೇಲಿ ತಿನ್ನೋದಕ್ಕೆ ಬೇರೆ ಎಲ್ಲ ಥರ ವಿಧವಾದ ಊಟಗಳು ಸಿಗ್ಬೋದು. ಆದರೆ ಹೊರಗಡೆಗೆ ಬಂದು ನಾವು ಏನಾದರೂ ಮಾಡ್ಕೊ ತಿನ್ನಲಿ, ಅದು ಮ್ಯಾಗಿ ಆಗಿರ್ಬೋದು, ಬೇರೆ ಏನಾದರೂ ಆಗಿರ್ಬೋದು, ಅದು ಮಾಡ್ಕೊ ತಿಂದಾಗ ಆ ಒಂದು ಫೀಲ್ ಇರುತ್ತಲ್ಲ, ಟೇಸ್ಟ್ ಅನ್ನೋದಕ್ಕಿಂತ ಆ ಮೆಮೊರೀಸು, ಆ ಮೂಮೆಂಟು, ಆ ಫೀಲು ಅದು ಚೆನ್ನಾಗಿರುತ್ತೆ. ಓಕೆ, ಅಂತೂ ಊಟ ಆಯಿತು, ಮಲಗಿದ್ದೀನಿ ನನ್ನ ಕ್ಯಾಂಪ್ ಒಳಗಡೆ. ಅವರೆಲ್ಲ ಮೊಬೈಲ್ ನೋಡಿಕೊಂಡು ಅಲ್ಲಿ ಕಾರಲ್ಲಿದ್ದಾರೆ. ಓಕೆ, ಇವಾಗ ಮಲಗಿ, ಬೆಳಗ್ಗೆ ಸಿಗೋಣ. ಗುಡ್ ನೈಟ್. ನೈಟ್ ಇದೇ ಜಾಗದಲ್ಲಿ ಕ್ಯಾಂಪ್ ಹಾಕಿದ್ದು ನಾವು. ನಮ್ಮ ಕ್ಯಾಂಪ್ ಪ್ಯಾಕ್ ಮಾಡಿದ್ದೀವಿ, ಎಲ್ಲ ಎದ್ವಿ. ಇವಾಗ ಅಲ್ಲಿ ದರ್ಶನಕ್ಕೆ ಹೋಗಬೇಕು, ಕೊಟ್ಟಿಯೂರು ಟೆಂಪಲ್ಗೆ ಹೋಗಬೇಕು. ರಾತ್ರಿ ಇದ್ದಿದ್ದು ಇದೇ ಮನೆ, ಅವರೇ ಓನರ್. ಹಾಂ, ತುಂಬ ಥ್ಯಾಂಕ್ ಯು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಹಾಂ, ಬೇಡ ಬಂದ್ರಪ್ಪ, ಒಳಗಡೆ ನೋಡ್ಕೊಬರ. ಮನೆಗೆ ಕರೀತವ್ರೆ. ಇಲ್ಲ ಇಪ್ಪು ಪೌನು ನಮಗೋಸ್ಕರ ಟೀ ಇಟ್ಟಿದ್ದಾರಂತೆ. ಟೀ ಕುಡ್ಕೊಂಡು ಹೋಗೋಣ ಇಲ್ಲಿಂದ. ಕನ್ನಡ ಬರುತ್ತಾ ಸರ್? ಹೌದಾ? ನೀವು ಇರೋದು? ಹಾಂ, ನೀವು ಕೊಟ್ಟಿಯೂರಿಗೆ ಹತ್ರನಾ? ಹೇಗಿತ್ತು ಪ್ರತಿ ಟೀ? ನಾವು ಕೇರಳದ ಕೊಟ್ಟಿಯೂರಿಗೆ ಬಂದು ಯಾರ ಮನೆ ಅನ್ನೋದು ಗೊತ್ತಿಲ್ಲ, ಯಾರು ಅನ್ನೋದು ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋರು ಮನೆಗೆ ಬಂದು ಜಾಗ ಕೇಳಿ ರಾತ್ರಿ ಅಲ್ಲಿದ್ದು ಬೆಳಿಗ್ಗೆ ಅವ್ರ ಮನೇಲೆ ತಿಂಡಿ ಮಾಡೋದು ಅಂದ್ರೆ ಏನು ತಮಾಷೆ ವಿಷಯ. ಈ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ಬರೇನೋ? ನಿಮ್ಮ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಅವ್ರ ಡ್ಯಾಡ್
ಲಾಸ್ಟ್ ವಿಡಿಯೋದಲ್ಲಿ ಒಂದು ಚಿರತೆ ಮೇಕೆನ ಬೇಟಾಡಿತ್ತಲ್ಲ, ಆವಾಗ ನಾವು ಸರಿ ಓಣ ಗಣಪತಿ ಭಗವಾನ್ ഇവിടെ ಒಂದು ಸಿಟಿ ಇದು ಸಿಟಿ ഗണപതി ദേവസ്വം ആവാകുന്നത് ಒಂದು സിറ്റി ಅಂತ ಇಲ್ಲಿ വരുമ്പോ അവിടെ ഒന്ന് ഇരുന്നു സെറ്റ് ചെയ്തു. ഓക്കെ ഓക്കെ. എന്നിട്ട് വിശ്രമിച്ചിട്ടാണ് അങ്ങോട്ട് പോയത്. ಮಾತೇ ಇಲ್ಲ. ನಾವು ಗೊತ್ತಿಲ್ಲ ಆಗಲ್ಲ ಅಂತ ಅಂದ್ಕೊಂಡ್ರೆ ಏನೂ ಆಗಲ್ಲ. ಸೊ ಅದಕ್ಕೆ ಹೇಳಿರೋದು ನಥಿಂಗ್ ಈಸ್ ಇಂಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತ. ನಮ್ಮ ಹತ್ರ ವಿಲ್ ಪವರ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಓಕೆ, ನೋಡೋದಲ್ಲ, ಇದಿಷ್ಟು ನೈಟ್ ಕ್ಯಾಂಪ್ ಆಗಿತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ಇದರ ಪಾರ್ಟ್ 2 ಬರುತ್ತೆ, ಅಲ್ಲಿ ನಾವು ದರ್ಶನಕ್ಕೆ ಹೋಗ್ತೀವಿ. ಆ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಈ ವಿಡಿಯೋ ಹೇಗೆ ಅನ್ಸೋ ಕೆಳಗಡೆ ಕಮೆಂಟ್ ಮಾಡಿ. ಓಕೆ, ಸಿಗೋಣ ಆ ವಿಡಿಯೋದಲ್ಲಿ. ಸರೋಣ ಬರ್ತೀವಿ. ಹಾಂ, ನೆಕ್ಸ್ಟ್ ಟೈಮ್ ಬಂದರೆ ಬರ್ತೀನಿ.